ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆ ಪಿಯೋನಂತೂ ನಿಜವಾದ ಆತ್ಮನೇ ಬಂದಿದೆ ಅಂತ ಎದ್ದು ಬಿದ್ದು ಓಡೋದ. ನಾನು ಹೋಗಿ ಬೋರ್ಡ್ ಇಟ್ಟಿರೋದು ಮತ್ತೆ ಲೆಟರ್ ಇಟ್ಟಿರೋದೆಲ್ಲ ಆ ತಾಂಡವ್ಗೆ ನಿಜವಾಗ್ಲೂ ತಲೆಗೆ ಹುಳ ಬಿಟ್ಟಿರೋ ಆಗಿದೆ. ಓಹೋ, ಇದೆಲ್ಲ ಈ ಸ್ನೇಹನ್ ಕೆಲ್ಸನಾ? ಬರೀ ಅಪ್ಪಯ್ಯ ಮಾತ್ರ ಅಲ್ಲ ಕಣವಿ, ಅವ್ವ, ಬಂಗಾರತ್ತೆ ಮತ್ತೆ ಇಡೀ ಊರ್ ಜನನೇ ನಂಬಿದ್ರು. ಮಮ್ಮಿನ್ ನೋಡ್ಬೇಕಾಗಿತ್ತು. ಭಯ ಪಡೋ ರೇಂಜ್ಗೆ ನಾನೆಲ್ಲ ಫಿಟ್ಸ್ ಬಂದ್ಬಿಡ್ತಿದ್ದೆ ಅನ್ಕೊಂಡಿದ್ದೆ. ಸದ್ಯ ಹಂಗೇನೂ ಆಗ್ಲಿಲ್ಲ. ಪುರ್ಸಿ ಹಾಕಂಗ್ ನೀನು ಇನ್ನೊಸಿ ಜಾಸ್ತಿನೇ ಎದುರಿಸ್ಬೇಕಿತ್ತು. ಬೈಕೆ ಮಾತು ನಿಂತಾಗಿದ್ರೆ ಇನ್ನೂ ಚೆಂದಾಗಿರೋದು. ಸುಮ್ನಿರು ಮಾವ, ಈಗಲೇ ಮನೆ ತುಂಬಾ ನಿಂಬೆಹಣ್ಣುಗಳು ಓಡಾಡ್ತಾವೆ. ಹಂಗೇನಾರು ಆಗಿದ್ರೆ ಮಂತ್ರವಾದಿನೇ ಕರ್ಸ್ಬಿಡೋಳು. ಒಟ್ನಲ್ಲಿ ತುಂಬಾ ಮಜಾ ಇತ್ತು. ಸಚಿನ್, ಕಾಳಿ ಅವರೇ, ನಮ್ ಜೊತೆ ಸೇರ್ಕೊಂಡು ಆ ತಾಂಡ ಊರ್ ಬಿಡೋದಕ್ಕೆ ಹೆಲ್ಪ್ ಮಾಡಿದ್ರಲ್ಲ, ತುಂಬಾ ಥ್ಯಾಂಕ್ಸ್. ಪವರ್ ಕಟ್ ಆಗಿರಬೇಕು. ಡೋಂಟ್ ವರಿ, ನಡ್ರಿ ಹೋಗೋಣ. ಇದು ಪವರ್ ಕಟ್ ಅಲ್ಲ, DC ಸ್ನೇಹ ಪವರ್. ಯಾರದು? ಈ ಆಟ ನನ್ನ ಹತ್ರ ಬೇಡ. ಯಾರಲ್ಲೇ? ನೀವು ಕಿರ್ಚಿದ್ದಕ್ಕೆ ನಾನೇ ಹೆದರ್ಕೊಂಡ್ಬಿಟ್ನಲ್ರಿ. ಇಲ್ಲಿ ಯಾವ ಹುಲಿ ಬರತ್ರಿ? ಎಸ್, ನೀವು ಹೇಳಿದ ನಿಜ. ಹುಲಿ ಇದೆ ಅಲ್ಲೊಂದು. ಶೂಟ್ ಮಾಡಿ. ನೀನಾಗೆ ಬಂದು ಗ್ರಾಮ ದೇವತೆ ಮುಂದೆ ಕೆಲ್ಸ ಬಿಟ್ಟೆ ಅಂತ ಊರ್ ಜನಕ್ಕೆಲ್ಲ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ನಿನ್ನಂತೂ ನನ್ನ ಜೀವ ಸಹಿತ ಉಳ್ಸಲ್ಲ. ಥ್ಯಾಂಕ್ಸ್ ಅಲ್ಲ ಯಾಕಕ್ಕ. ಬೆಸ್ಟ್ ಏನ್ ಗೊತ್ತಾ, ಗನ್ ಸಿಗದೆ ಹುಲಿ ಅಟ್ಯಾಕ್ ಮಾಡ್ತು ಅಂತ 3 ಜನ ಓಡ್ ಹೋಗಿದ್ದಂತೂ ಸಖತ್ ಫನಿ ಆಗಿತ್ತು. ಅವಿ, ಈ ಹುಲಿ ವೇಷ ಹಾಕೊಡೋದು ಫುಲ್ ಕ್ವಾಟ್ಲೆ ಕಣವಿ. ಮೈಯೆಲ್ಲ ಕೆರೆದು ಸಾಕಾಗೋಯ್ತು. ಜೊತೆಗೆ ಈ ಕಂಟಿ ಹುಡುಗರಿಂದ ಕಲೆಕ್ಟ್ ಬರತ್ತಿಂದ. ಅದಕ್ಕಿಂತ ದೊಡ್ಡ ಮಜಾ ಏನು ಗೊತ್ತಾ? ಸ್ನೇಹಕನ ಆತ್ಮ ನನ್ ಮೈ ಮೇಲೆ ಬಂದ್ರೆ ಹೇಗಿರುತ್ತೆ ಅಂತ ಪೌಡರ್ ಹಚ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದ. ಅದೇ ಟೈಮ್ಗೆ ಚೆಲ್ವಿ ಅಕ್ಕ ರೂಮಿಗೆ ಬಂದ್ರು. ಪಾಪ ಚೆಲ್ವಿ ಅಕ್ಕ ಹಾಲ್ ಬಿಸಾಕಿ ಎದ್ನೋ ಬಿದ್ನೋ ಅಂತ ಓಡೋಗ್ಬಿಟ್ರು. ಸ್ನೇಹವರೇ, ಸ್ನೇಹವರೇ, ಯಾವಾಲೋ
ಈ ವಿಷಯ ಏನಾದ್ರೂ ಭಾವಂಗ್ ಗೊತ್ತಾದ್ರೆ ಅಷ್ಟೇ. ಗೊತ್ತಾಗ್ದಿರೋ ಹಾಗೆ ನೋಡ್ಕೊಂಡ್ರೆ ಆಯ್ತು. ಒಟ್ನಲ್ಲಿ ವಾರಕ್ಕಿಂತ ಮುಂಚೆನೆ ನ್ಯಾಯ ಸಿಕ್ತಲ್ಲ. ಹೆಂಗೋ ನನ್ನ ಸ್ನೇಹ ನೀನ್ ರೂಪದಾಗಿದ್ದು ಎಲ್ಲ ಸಮಸ್ಯೆನ ದೂರ ಮಾಡಿದ್ಲು ಕಣವಿ. ನಾವು ಮೊದಲು ಆ ರಾಜಿ ಬಾಯಿ ಮುಚ್ಚಿಸ್ಬೇಕಿತ್ತು. ಆ ಕೆಲಸ ಆಯ್ತಲ್ಲ, ನನ್ಗೆ ಅದೇ ಖುಷಿ. ನಾವಾಗೆ ಹೋಗಿ ಪುಟ್ಟವಂತ ವಿಷಯಗಳು ಅಂದ್ರೆ ಮಮ್ಮಿ ಹೋಗಿ ಹೇಳಕ್ಕಿಲ್ಲ, ಅಷ್ಟೊಂದು ಎದ್ರಿಕೊಂಡೈತೆ. ಇನ್ಮೇಲೆ ನನ್ಗೆ ಯಾರಿಂದನೂ ತೊಂದರೆ ಆಗಲ್ಲ ಅಕ್ಕ. ವೈಭವ್, ತಾಂಡವ್, ಹಾಗೆ ಆ ರಾಜಿಯವರು ಎಲ್ರೂ ಗಪ್ಚು. ಇದೇ ಖುಷಿಗೆ ಹೊಡಿರಿ ಹ್ಯಾಂಡು. ರಾಧಾ ಹೇಳೋದು ನಿಜಾನೇ, ಈ ಸ್ನೇಹ ಸಾಮಾನ್ಯದೊಳಲ್ಲ. ನಾನಿಲ್ಲೇ ಇದ್ದು ಇವಳು ಚಳ್ಳೆ ಹಣ್ಣು ತಿನ್ನಿಸ್ಬೇಕು. ಮಾಡ್ತೀನಿ. ಲೈ ಅವನ ಕರೀರ. ಪೊಲೀಸ್ ಸಾಹೇಬ್ರೆ, ಕೆಲಸ ಬಿಟ್ಬೇಕು ಅವನೆಂತ ಪೊಲೀಸ್ಲಾ, ಹೆಸರು ಹಿಡಿದು ಕರೀಲ. ಹೌದಲ್ವಾ? ಏ ತಾಂಡವ್, ಓಯ್ ತಾಂಡವ್, ತಾಂಡವ್ ತಾಂಡವ್, ತಾಂಡವ್, ನಿಲ್ಲ ಬೇಡ. ಅಂದೆ ಹೇಳು. ನಮ್ಮವ್ರ ನಿಂಗೆ ಎದುರಿಸಿದ್ರ? ನೀನು ಸಾಕು, ನಿನ್ನ ಹೆಂಡತಿ ಸಾವಾಸನೂ ಸಾಕು. ಸುಮ್ಮನೆ ಬಿಟ್ಬಿಡಪ್ಪ ನನ್ನ. ಲೇ, ಇದ್ಯಾವುದೋ ನನ್ನ ಕೈಲಿ ನಂಬಕ್ ಆಯ್ತಲ್ಲ ಕರ, ಅದಕ್ಕೆ ಕೇಳ್ತೇವೆ. ತಪ್ಪಾಯ್ತಣ್ಣ. ಇನ್ಮೇಲೆ ಯಾರ ಸುದ್ದಿಗೂ ಬರಲ್ಲ, ಯಾರಿಗೂ ತೊಂದರೆ ಕೊಡಲ್ಲ. ಎಲ್ಲರೂ ಹೋಗಿ ಬದುಕೊಂಡ್ಬಿಡ್ತೀನಿ. ದಯವಿಟ್ಟು ನನ್ನ ಬಿಟ್ಬಿಡಿ. ಹಂಗೆ ನಿಮ್ಮ ಹೆಂಡತಿಗೂ ನಾನು ಏನು ಮಾಡಬೇಡ ಅಂತ ಹೇಳಿಗುರು. ಅಯ್ಯೋ ಇವನೆಂತ ಮಾರೆ. ಅಲ್ಲ ಅಣ್ಣ, ಫಸ್ಟ್ ಹುಲಿ ತರ ಇದ್ದ, ಈಗ ಇಲಿ ತರ ಆಡ್ತಿದ್ದಾನೆ. ತಾಂಡವ್ ತಬ್ಬಿಬ್ಬಾಗಿರೋದ್ನ ನಾವಿದೇ ಮೊದಲೇ ಕಿತ ನೋಡ್ತಿರೋದು. ಏನೋ ಅನುಮಾನ ಐತಕಲ್ಲ, ಅವನ್ನ ಹಿಡಿದು ವಿಚಾರಿಸಿದ್ರೆ ಎಲ್ಲ ತಿಳಿತದೆ. ಬನ್ನಿ. ತಾಂಡವ್ ನಿಂತ್ಕೊಳ್ಳ. ಸತ್ಯ ಅವ್ರು ಹೆಂಗ್ಲೋ ವಾಪಸ್ ಬರ್ತಾರೆ. ಸರಿಯಾಗಿ ಜಪ್ತಿ ಮಾಡ್ಕೊಂಡು ಹೇಳು. ಇದನ್ನೆಲ್ಲ ಯಾರೋ ಬೇಕಂದ್ ಮಾಡ್ತಾ ಇರ್ತಾನೆ. ಹೇಳ. ದಯವಿಟ್ಟು ನಿನ್ನ ಕಾಲಿಗೆ ಬೇಕಾದ್ರೆ ಬಿದ್ದುಬಿಡ್ತೀನಿ. ನಾವು ಬಿಟ್ಬಿಡೋಗುರು. ರಾತ್ರಿ ಆದರೆ ನಿನ್ನ ಹೆಂಡತಿ ಆತ್ಮದ ಕಾಟ, ಬೆಳಗ್ಗೆ ಆದರೆ ನಿಮ್ಗಳ ಕಾಟ. ನೀನು ಪೊಲೀಸ್ ಆಗಿದ್ದನು, ಇದನ್ನ ನಂಬ್ತೀಯಲ್ಲ? ಏ ಗುರು, ಕಣ್ಣಾರೆ ಕಂಡುಬಿಟ್ಟಿದ್ದೀನಿ. ಅದಕ್ಕೆ ಅಲ್ವಾ ನೋಡು, ಕೈ ಕಾಲು ಎಲ್ಲ ನಡುಗ್ತಾ ಇರೋದು.